ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಅರ್ಧ kg ತೊಳೆದಿರುವಂತಹ ಕುಂಬಳಕಾಯಿ ಅಥವಾ ಪಂಪ್ಕಿನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಅದನ್ನು ತಗೊಳ್ಳಿ. ಆಮೇಲೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಆನಿಯನ್ನು. ಹಾಗೂ ನೋಡಿ, ಹಸಿರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. 2ರಿಂದ 3-4 ತೊಗೋಬೋದು ನೀವು. ನಾನು ಸ್ವಲ್ಪ ಒಣಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಆಮೇಲೆ ಕರಿ ಲೀವ್ಸ್ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ ನೋಡಿ. ಆಮೇಲೆ ಒಗ್ಗರಣೆಗೆ ಹಾಕಲು ಸಾಸಿವೆ ಅಂತ ತಗೊಂಡಿದ್ದೀನಿ. ಆಮೇಲೆ ಉಪ್ಪನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಹಾಕಲು ಎಣ್ಣೆಯನ್ನು ಸಹ ತೆಗೆದುಕೊಂಡಿದ್ದೀನಿ. ಇವಿಷ್ಟು ಪದಾರ್ಥಗಳು ಕುಂಬಳಕಾಯಿ ಪಲ್ಯವನ್ನು ಮಾಡಬೇಕಾಗಿರುವಲ್ಲಿ ಬಳಸುವಂತಹ ಪದಾರ್ಥಗಳು. ಈ ಕುಂಬಳಕಾಯಿ ಅಂತೀವಲ್ಲ, ಪಂಪ್ಕಿನ್ ಅಂತೀವಲ್ಲ, ಅದರಿಂದ ಬಹಳ ಉಪಯೋಗಗಳಿದ್ದಾವೆ. ಅವೇವಪ್ಪ ಅಂದರೆ, ಕುಂಬಳಕಾಯಿಲಿ ಬೀಟಾ ಕ್ಯಾರೋಟಿನ್ ಹೇರಳವಾಗಿರುತ್ತೆ ನೋಡಿ. ಇದು ದೇಹವನ್ನು ಪ್ರವೇಶಿಸಿದಾಗ ಈ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಆಗಿ ಬದಲಾಗುತ್ತೆ. ನಿಮ್ಮ ಹೃದಯ ಮತ್ತು ಶ್ವಾಸಕೋಶಗಳು ಮತ್ತು ಮೂತ್ರಪಿಂಡಗಳಂಥ ಅನೇಕ ಅಂಗಗಳನ್ನು ಆರೋಗ್ಯವಾಗಿಡಲು ಇದು ಸಹಕಾರಿಯಾಗಿದೆ. ಅದರಿಂದ ಎಲ್ಲರೂ ಸಹ ಈ ಕುಂಬಳಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನಿ. ನಿಮ್ಮ ಹಾರ್ಟು, ಶ್ವಾಸಕೋಶ ಹಾಗೂ ಕಿಡ್ನಿ ಅಂತೀವಲ್ಲ, ಮೂತ್ರಪಿಂಡ ತುಂಬ ಚೆನ್ನಾಗಿ ಇರಲು ಸಹಾಯ ಮಾಡುತ್ತೆ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನ ಮುಂದೆ ನಾನು ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ, ನಾನೀಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡೆ. ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೋಡಿ, ಲೈವಲ್ಲೇ ತೋರಿಸ್ತೀನಿ. ಎಣ್ಣೆನೇ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ನೋಡಿ, ಸಾಸಿವೆ ಹಾಕ್ತಿದ್ದೀನಿ. ಇದು ಚಿಟಪಟ ಅನ್ನಬೇಕು ಅಂತ ಇದೆ. ಸಾಸಿವೆ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವಿನಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಇದೇ ರೀತಿ ಫ್ರೈ ಮಾಡಿ, ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿ ಕೈ ಆಡ್ಕೊಂಡಾದ್ಮೇಲೆ ಆಮೇಲೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೈ ಆಡ್ಕೊಂಡಾದ್ಮೇಲೆ ಈ ರೀತಿ ಸ್ಪೂನೆಲ್ಲ ತಗೊಂಡು ಆಮೇಲೆ ನಾನು ಈ ಕುಂಬಳಕಾಯಿನ ಹಾಕ್ತಾಯಿದ್ದೀನಿ ನೋಡಿ. ಲೈವಲ್ಲೇ ತೋರಿಸ್ತಾಯಿದ್ದೀನಿ. ಕುಂಬಳಕಾಯಿ ಹಾಕಿ ಇದ್ದೀನಿ ನೋಡಿ. ಇವೆಲ್ಲ ಕುಂಬಳಕಾಯಿ ಹಾಕಿ ಇದನ್ನು ಸಹ ಆಡ್ಕೊಂಡಾದ್ಮೇಲೆ ಒಂದು ಅರ್ಧ ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು 1 ಸ್ಪೂನ್ ಅಷ್ಟೇ ಹಿಂಗೆ ಹಾಕ್ತಾಯಿದ್ದೀನಿ. ಇದನ್ನು ಕೈ ಆಡ್ಕೊಂಡಾದ್ಮೇಲೆ ಈ ಪಾನನ್ನು ಮುಚ್ಚಿ. ತುಂಬ ರುಚಿಕರವಾಗಿರುತ್ತೆ. ನೀರು ಹಾಕ್ಬಾರ್ದು. ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಇದು ಹಾಗೆ ಇರಬೇಕು, ಫ್ಲೇಮ್ ಕಡಿಮೆ ಇರಬೇಕು. ನೀರು ಹಾಕ್ತಲೇ ನಾನೀಗ ಪಾನನ್ನು ಮುಚ್ಚುತ್ತಾ ಇದ್ದೀನಿ. ಮುಚ್ಚಾಯಿತು. ಪಾನ್ ಮುಚ್ಚಾಯಿತು. ಈಗ ಅಂತ ಸ್ವಲ್ಪ ಹೊತ್ತು ಬಿಡಿ. 2 ವಿಷಲ್ ಬರೋ ತನಕ ನೀವು ವೆಯ್ಟ್ ಮಾಡಿ ಇದು ಸವಿಯಲು ಸಿದ್ಧವಾಗಿರುವಂಥ ಕುಂಬಳಕಾಯಿ ಪಲ್ಯ ಆಗ್ತದೆ. ಎಲ್ಲರೂ ಸಹ ಈ ರೆಸಿಪಿಯನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನಲು ಯೋಗ್ಯವಾಗಿರ್ತದೆ. ದಯವಿಟ್ಟು ನಮ್ಮ ಚಾನಲ್ಗೆ ಬೆಂಬಲ ಕೊಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ.
ಈ ಬೆಂಬಲ ಕೊಟ್ಟರೆ ನಾನು ಹೊಸ ಹೊಸ ಅಡುಗೆ ರೆಸಿಪಿಗಳನ್ನ ಹಾಕ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 2 ರಿಂದ 3 ವಿಷಲ್ ಬರುತ್ತೆ. ನೀವು 2 ಅಥವಾ 3 ವಿಷಲ್ನ ವಿಷಲ್ ಕೂಗಿ ಆದಮೇಲೆ ಕುಕ್ಕರು ಸ್ಟವ್ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿದ ಗೊಜ್ಜನ್ನ ಪಲ್ಯನ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹದವಾಗಿದೆ, ರುಚಿ ಚೆನ್ನಾಗಿದೆ. ಮಾಡ್ಕೊಳ್ಳಿ. ಇದನ್ನು ಯಾವುದಾದ್ರು ಚಪಾತಿ ಅಥವಾ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಇದನ್ನು ನಾನು ಸಹ ಸ್ವಲ್ಪ ತಿಂದು ನೋಡ್ತೀನಿ ಹೇಗಿದೆ ಅಂತ. ಸ್ವಲ್ಪ ನೋಡ್ತೀನಿ. ಅದ್ಭುತ, ತುಂಬ ಚೆನ್ನಾಗಿದೆ.